ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ 2040 ಮೂಡ ಅಪ್ರೂವಲ್ಲಿ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಹೌಸ್ನ ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು, ಅದ್ರ ಮೇಲ್ಗಡೆ ಒಂದು ರೂಮು ಅಟ್ಯಾಚ್ ಇದೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನ್ನು. ಮೂಡ ಅಪ್ರೂವ್ಡ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗು, ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ. ನೋಡಿ, ನಿಮಗೆ 4 ವೀಲರ್ನು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರು ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಮೂಡ ಅಪ್ರೂವ್ಡ್ ಪ್ರಾಪರ್ಟಿ ಇದು, ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲಬಿಲಿಟಿ ಇದೆ. ಇದು ಯಾವ್ಯಾವ ರೀತಿ ಇದೆ, ಏನು ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಬನ್ನಿ ನಾನು ನಿಮಗೆ ಪೂರ್ತಿ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಔಟ್ ಸೈಡು 4 ವೀಲರ್ ಪಾರ್ಕ್ ಮಾಡ್ಕೊಂಡು ಪಾರ್ಕ್ ಮಾಡ್ಕೋಬೋದು. ಇದು ಬಂದು ಸಂಪ್ ಇರುತ್ತೆ. 8,000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ಇಲ್ಲಿ 2 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಪ್ರೈಸ್ ಬಂದು ನಿಮಗೆ 92 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ. ನೋಡಿ, ಮೇನ್ ಡೋರ್ ಈಸ್ಟ್ಗಿದೆ, ಟೀಕು. ಗ್ರಾನೈಟ್ ಫ್ಲೋರಿಂಗ್ ಇದೆ. ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಯಾವ್ಯಾವ ರೀತಿ ಇದೆ, ಏನು ಕೊಡಬೇಕು, ಮೈಸೂರಲ್ಲಿ ಪ್ರಾಪರ್ಟಿನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ನಿಯರ್ ನಿಮ್ಗೆ ಬೆಳವಾಡಿ ಹತ್ರ ನೋಡಿ. ಟಿವಿ ಕ್ಯಾಬಿನೆಟ್ POP ಮಾಡಿದ್ದಾರೆ. ಹಾಗೆ ಪೂಜಾ ರೂಮು ನಾರ್ತ್ ಫೇಸಿಂಗ್ ಮಾಡಿದ್ದಾರೆ. ಕೆಳಗಡೆ ಒಂದು ಬಾಡಿಗೆ ಬಿಟ್ಟು ಮೇಲ್ಗಡೆ ಓನರ್ ಇರ್ಬೋದು. ಇದನ್ನು ಪರ್ಚೇಸ್ ಮಾಡಿದ್ರೆ ಒಂದು ಮನೆನ ಬಾಡಿಗೆ ಕೊಟ್ಟು ಇನ್ನೊಂದು ಮನೆಯಲ್ಲಿ ನೀವಿರ್ಬೋದು. ನೋಡಿ, ಇದು ಅಗ್ನಿಮೂಲೆ ಮಾಡಿದ್ದಾರೆ. ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ, ಥಿಂಗ್ಸ್ ಎಲ್ಲ ಇಡೋದಕ್ಕೆ. 20-40 ಮೆಜರ್ಮೆಂಟು. ಇಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕಬಹುದು, ಅಷ್ಟು ಸ್ಪೇಸ್ ಇದೆ. ಹಾಗೆ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಪೂಜಾ ರೂಮು ನಿಮಗೆ ನಾರ್ತ್ ಫೇಸಿಂಗ್ ಇದೆ. ಒಂದು ಸ್ಪೇಷಿಯಸ್ ಹಾಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೈಸೂರಿಗೆ ನಿಮಗೆ 10 ಕಿಲೋಮೀಟರ್ ಆಗುತ್ತೆ ಈ ಮನೆಯಿಂದ. ಯಾರೆಲ್ಲ ಇಂಟ್ರೆಸ್ಟೆಡ್ ಬೈಯರ್ ಇದ್ದೀರಾ, ದಯವಿಟ್ಟು ಡಿಸ್ಕ್ರಿಪ್ಷನ್ ಮಾಡಿ. KPS ಪ್ರಾಪರ್ಟೀಸ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಇದು ನಿಮಗೆ ಕುಬೇರನ್ ಮೂಲೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ ಕುಬೇರನ್ ಮೂಲೆಯಲ್ಲಿ. ಇದು ಕೂಡ ನಿಮಗೆ ಹಾಗೆ ಬ್ಯಾಕ್ ಸೈಡ್ ಯುಟಿಲಿಟಿ ಇದೆ. ಅದ್ಯಾವ ರೀತಿ ಪೂರ್ತಿ ನಾವು ಹೇಳೋದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಒಂದು ಇಂಡಿಯನ್ ಇದೆ. ಹಾಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅಟ್ಟ ಕೂಡ ಮಾಡಿದ್ದಾರೆ. ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ, ರೆಡಿ ಟು ಮೂವ್ ಇದೆ. ನೋಡಿ, ಇಲ್ಲಿ ಒಂದು ಇಂಡಿಯನ್ ಇದೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಫ್ಲೋರ್ಲು ಕೂಡ ಸೇಮ್ ಆಸ್ ಇಟ್ ಈಸ್ ಪ್ಲಾನ್ ಇರುತ್ತೆ. ಆದ್ರೂ ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ, ಸರ್ ಅದನ್ನು ತೋರಿಸಿ ಸರ್ ಯಾವ ರೀತಿ ಇದೆ ನೋಡೋಣ ಅಂತ. ಅದನ್ನು ಕೂಡ ತೋರಿಸ್ತೀನಿ. ಇದ್ದೀರಿ, ಸಾಕಾಯಿತು, ಒಂದು ಸ್ವಂತ ಮನೆ ತಗೊಳ್ಳೋಣ ಅಂತ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅವ್ರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಅಂತ ನಾನು ನಿಮಗೆ ಹೇಳಿದೆ. ಇಲ್ಲಿ ಬಂದರೆ ನಿಮಗೆ ಬಾಲ್ಕನಿ ಇದೆ, ಇದು ಸೀಟ್ ಔಟು. ಇದು ಕೂಡ ಈಸ್ಟ್ ಫೇಸಿಂಗ್ ಇದೆ. ಟೀಕು ಪೂಜಾ ಡೋರು ಮತ್ತು ಮೇನ್ ಡೋರು ಟೀಕ್ ಇದೆ.
ನೋಡಿ, ಇದಕ್ಕೆ ಒಳಗಡೆ ಎಂಟ್ರಿ ಆಗಿದ್ದೀನಿ. ಇದಕ್ಕೆ ಯಾವುದೇ ಥರದ್ದು ಲೈಟ್ ಆನ್ ಮಾಡಿಲ್ಲ, ಇಷ್ಟು ಬೆಳಕು ಇದ್ದೇ ಇರುತ್ತೆ. ಸೇಮ್ ಹೊರಗಡೆ ನೋಡಿದ್ದೀರಾ, ಸೇಮ್ ಅದೇ ಪ್ಲ್ಯಾನ್ ಇರುತ್ತೆ, ಏನು ಚೇಂಜ್ ಇರಲ್ಲ. ಸಿಲಿಂಡರ್ ಲೈನ್ ಮಾಡಿದ್ದಾರೆ. ಇಲ್ಲಿ ಒಂದು ರೂಮು, ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟು, ಪಕ್ಕದಲ್ಲಿ ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ಹೋದರೆ ನಿಮಗೆ ಒಂದು ರೂಮ್ ಇದೆ ಅಂತ ನಾನು ನಿಮಗೆ ಯಾವಾಗಲೇ ಹೇಳಿದೆ. ಹಾಗೆ ಇಂಟ್ರೆಸ್ಟೆಡ್ ಬೇಯರು ದಯವಿಟ್ಟು ಕಾಲ್ ಮಾಡಿ. ಟೆರೆಸ್ ಮೇಲ್ಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ನಿಮಗೆ ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಓವರ್ ಟ್ಯಾಂಕು ಪ್ರಾವಿಷನ್ ಮಾಡಿದ್ದಾರೆ, ಪಿಲ್ಲರು ಯಾವ ರೀತಿ ಹಾಕಿದ್ದಾರೆ. ಒಂದು ಫಾಸ್ಟಾಗಿ ಮೂವ್ ಆಗ್ತಿರುವಂಥ ಏರಿಯಾ ಅಂತಲೇ ಹೇಳ್ಬೋದು. ತುಂಬ ಹೈಟಲ್ಲಿದೆ. ಸೋಲಾರ್ಗೆ ಪೈಪ್ ಲೈನು. ಇದೇ ಥರ ವಿಡಿಯೋಗಳನ್ನ ನೋಡ್ತಾ ಇರಿ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಇದು ಒಂದು ರೂಮ್ ಅಷ್ಟೇ, ಅಟ್ಯಾಚ್ ಇಲ್ಲ.